Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ಸ್ ಅಲ್ಲಿ ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿಡಿಯೋನ ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡ್ಕೊಂಡ್ಬಂದು ಈ ಒಂದು ಪಾರ್ಟ್ನ ಕಂಟಿನ್ಯೂ ಮಾಡಿ ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂಥದ್ದು ಕಾಂಪೌಂಡ್ ಪ್ರಪೋರ್ಷನ್ ಸೆಕ್ಷನ್ ಸಿಗೆ ಕೇಳೋವಂಥ ಸೆಕ್ಷನ್ ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಕೇಳುವಂತಹದ್ದು ಸೆಕ್ಷನ್ ಸಿಗಾಗಿರುತ್ತೆ. ಸೊ ಸೆಕ್ಷನ್ ಸಿ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ, ಕಾಂಪೌಂಡ್ ಪ್ರಪೋರ್ಷನ್ ಯಾವ ರೀತಿ ಟ್ರೀಟ್ ಮಾಡಬೇಕು, ಆರೋ ಮೆಥಡ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಈಸಿಯಾಗಿ ಯಾವ ರೀತಿ ಮಾಡಬೇಕಾಗಿರುತ್ತೆ ಅನ್ನೋದು ಈ ಪ್ರಾಬ್ಲಮ್ಗಳ ಮುಖಾಂತರ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ನಾನು ಟೋಟಲಿ 30 ಪ್ರಾಬ್ಲಮ್ನ ಕಾಂಪೌಂಡ್ ಪ್ರಪೋರ್ಷನ್ ಮೇಲೆ ತಗೊಂಬಂದಿದ್ದೀನಿ ಸ್ಟೂಡೆಂಟ್ಸ್. ನೋಡೋಣ ಇವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಒಂದೇ ಥರ ಪ್ರಾಬ್ಲಮ್ ಇರಲ್ಲ, ಪ್ರಾಬ್ಲಮ್ ಟು ಪ್ರಾಬ್ಲಮ್ ವೇರಿ ಆಗ್ತಾ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ಹಾಕ್ಕೊಳ್ಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ರ ಅಂತಂದರೆ ಅದು ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ಟೂಡೆಂಟ್ಸ್. ಸೊ ಬನ್ನಿ ಸ್ಟೂಡೆಂಟ್ಸ್, 47ನೇ ಪ್ರಾಬ್ಲಮ್ ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ. 48ನೇ ಪ್ರಾಬ್ಲಮ್ ಇಂದ ಕಾಂಪೌಂಡ್ ಪ್ರಪೋರ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 48ನೇ ಪ್ರಾಬ್ಲಮ್ ಬನ್ನಿ ಸ್ಟೂಡೆಂಟ್ಸ್. ಎಂಟನೇ ಪ್ರಾಬ್ಲಮ್ ಏನಂತ ಹೇಳ್ತಾನಂತೆ. 48ನೇ ಪ್ರಾಬ್ಲಮ್, 3 laborers can earn 180 as wages, rupees 180 as wages in 12 days. At same rate, how much will 6 laborers earns in 9 days? ಹಾಗಾದ್ರೆ 3 ಜನ ಲೇಬರರ್ಸ್ 180 ರೂಪಾಯಿ ಅರ್ನ್ ಮಾಡ್ತಾರಂತೆ 12 ದಿವಸದಲ್ಲಿ. ಅದೇ ರೇಟ್ನಲ್ಲಿ 6 ಜನ ಲೇಬರರ್ಸ್ 9 ದಿವಸದಲ್ಲಿ ಗಳಿಸಿದ್ರೆ ಆ ವೇಜಸ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಫಸ್ಟ್ ಪ್ರಾಬ್ಲಮ್ನ ಅರೇಂಜ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಏನಿದೆ, laborers earnings ಅಥವಾ ವೇಜಸ್ ಅಂತ ಹಾಕೊಬಹುದು. ನೆಕ್ಸ್ಟ್ ಇನ್ನೊಂದಿರೋದೇನು, ಡೇಸ್. ಸೊ ಎಷ್ಟು ಜನ ಲೇಬರರ್ಸ್? 3 ಜನ. ಎಷ್ಟು ರೂಪೀಸ್ನ ಅರ್ನ್ ಮಾಡ್ತಾರೆ? 180 ರೂಪೀಸ್ನ ಅರ್ನ್ ಮಾಡ್ತಾರೆ. ಎಷ್ಟು ಡೇಸ್ ಅಲ್ಲಿ? 12 ಡೇಸ್ ಅಲ್ಲಿ. ಅದೇ 6 ಜನ ಲೇಬರರ್ಸ್ ಎಷ್ಟು ದಿವಸದಲ್ಲಿ? 9 ದಿವಸದಲ್ಲಿ ಅವರ ಅರ್ನಿಂಗ್ಸ್ ಎಷ್ಟು? ಓಕೆನಾ ಸ್ಟೂಡೆಂಟ್ಸ್? ಇವಾಗ ಇಲ್ಲಿ ಮೊದಲೆಲ್ಲನೂ ಕೂಡ 2 ಕ್ವಾಂಟಿಟಿ ಬರೋದು. ಒಂದು ಲೇಬರರ್ಸ್ ಬಂದಿರೋದು, ಅರ್ನಿಂಗ್ಸ್ ಬಂದಿರೋದು, ಅಥವಾ ಲೇಬರರ್ಸ್ ಬಂದಿರೋದು, ಡೇಸ್ ಇರೋದು. ಇಲ್ಲಿ 3 ಕ್ವಾಂಟಿಟಿ ಬಂದ್ಬಿಟ್ಟಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ 3 ಕ್ವಾಂಟಿಟಿನಲ್ಲಿ ಯಾವ ರೀತಿ ಡೀಲಿಂಗ್ಸ್ ಮಾಡಬೇಕು? ಮೊದಲು ಲಾಸ್ಟ್ ಸೆಷನ್ಸ್ ಅಲ್ಲಿ ನೀವು ಏನು ಕಲ್ತ್ಕೊಂಡಿದ್ದೀರಾ ಅದೊಂದ್ಸಲಿ ಮೆಲುಕು ಹಾಕ್ತೀವಿ. 2 ಇದನ್ನೇನಂತ ಕರಿತೀರಾ? 2 ಕ್ವಾಂಟಿಟಿ ಕಡಿಮೆ ಆಗ್ತಿದ್ರೆ ಡೈರೆಕ್ಟ್ ಪ್ರಪೋರ್ಷನ್, 2 ಕ್ವಾಂಟಿಟಿ ಜಾಸ್ತಿ ಆಗ್ತಿದ್ರೆ ಡೈರೆಕ್ಟ್ ಪ್ರಪೋರ್ಷನ್. ಓಕೆನಾ ಸ್ಟೂಡೆಂಟ್ಸ್? ಓಕೆ. ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದ್ದು ಇನ್ನೊಂದು ಕ್ವಾಂಟಿಟಿ ಕಡಿಮೆ, ಅಥವಾ ಒಂದು ಕ್ವಾಂಟಿಟಿ ಕಡಿಮೆ ಆಗ್ತಿದ್ದು ಇನ್ನೊಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದ್ರೆ ಅದನ್ನೇನಂತ ಕರಿತೀರಾ ಸ್ಟೂಡೆಂಟ್ಸ್? ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ ನಾವು. ಕ್ಲಿಯರ್ ಸ್ಟೂಡೆಂಟ್ಸ್? ಫಸ್ಟ್ ನಾವು ಮಾಡಬೇಕಾಗಿರೋದೇನು ಅಂತಂದ್ರೆ, ಇನ್ವರ್ಸ್ ಪ್ರಪೋರ್ಷನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ನಾವು ತಿಳ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ
ಅದಕ್ಕೋಸ್ಕರ ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಆ ಕ್ವಶನ್ ಮಾರ್ಕ್ಗೆ ಮೊದಲು ಏನ್ ಮಾಡಿ ಡೌನ್ ಆರೋ ಕೀನ ಹಾಕಿ ಸ್ಟೂಡೆಂಟ್ಸ್. ಏನ್ ಹೇಳಿದೆ, ಮೊದಲೇನ್ ಮಾಡಿ ಡೌನ್ ಆರೋ ಕೀನ ಉಪಯೋಗಿಸಿ. ಅಂದ್ರೆ ಅರ್ಥ ಡೌನ್ ಆರೋ ಕೀ ಅಂದ್ರೆ ಎಕ್ಸ್ ಅಂದ್ರೆ ಕ್ವಶನ್ ಮಾರ್ಕ್ ಎಲ್ಲಿದೆಯೋ ಅಲ್ಲಿಗೆ ತಗೊಂಡೋಗ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ನೀವು ಕ್ವಶನ್ ಮಾರ್ಕ್ ಎಲ್ಲಿದೆಯೋ ಅಲ್ಲಿಗೆ ಹೆಡ್ನ ತಗೊಂಡೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತು ಅನ್ಸುತ್ತೆ? ಓಕೆ, ಪ್ರತಿ ಪ್ರಾಬ್ಲಮ್ಗೆ ಹೀಗೆ ಮಾಡಬೇಕಾಗಿರೋದು. ಪ್ರತಿ ಪ್ರಾಬ್ಲಮ್ ಅಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಈ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ರಿಪೀಟ್ ಮಾಡಿರ್ತೀನಿ. ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂದ್ರೆ, ಒಂದನ್ನ ಕಾನ್ಸ್ಟ್ಯಾಂಟ್ ಮಾಡ್ಬಿಡಿ, ಇವೆರಡಕ್ಕೆ ಮಾತ್ರ ಕಂಪೇರ್ ಮಾಡಿ. ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಅಂದ್ಬಿಟ್ಟು. ನೆಕ್ಸ್ಟ್ ಅವೆರಡನ್ನ ಅರ್ನಿಂಗ್ಸು ಡೇಸು ಕಂಪೇರ್ ಮಾಡಿದ ನಂತರ ಡೇಸ್ನ ಕಾನ್ಸ್ಟ್ಯಾಂಟ್ ಮಾಡಿ ಅರ್ನಿಂಗ್ಸು ಮತ್ತು ಲೇಬರರ್ಸ್ಗೆ ಕಂಪೇರ್ ಮಾಡಿ. ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಅಂದ್ಬಿಟ್ಟು. ಸೊ ಅದು ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರೆ ನೀವು ಮಾಡಬೇಕಾಗಿರುತ್ತೆ. ಅದೇ 4 ಕ್ವಾಂಟಿಟಿ ಇತ್ತು ಅಂತಂದ್ರೆ 4 ಸಲ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್. ಈಗ ಉದಾಹರಣೆಗೆ ಇವೆರಡನ್ನು ಕಂಪೇರ್ ಮಾಡ್ತೀರಾ. ಯಾವ್ಯಾವ ಅರ್ನಿಂಗ್ಸು ಮತ್ತು ಡೇಸ್ನ ನೀವು ಕಂಪೇರ್ ಮಾಡ್ತೀರಾ. ಡೈರೆಕ್ಟ್ ಪ್ರಪೋರ್ಷನ್ ಬಂತು. ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಅರ್ಥ ಏನು? ಎರಡು ಬಾಣಗಳು ಅಂದ್ರೆ ಡಿಕ್ರೀಸ್ ಆಗ್ತಿದ್ರೆ ಡಿಕ್ರೀಸು, ಇನ್ಕ್ರೀಸ್ ಆಗ್ತಿದ್ರೆ ಇನ್ಕ್ರೀಸು. ಸೊ ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಾಣ ಏನ್ ತೋರಿಸ್ತಿದೆಯೋ ಅದೇ ರೀತಿನೇ ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಈ ರೀತಿ ಮಾಡಬೇಕಾಗಿರುತ್ತೆ. ಮತ್ತೆ ಅರ್ನಿಂಗ್ಸು ಮತ್ತು ಲೇಬರರ್ಸ್ನ ನೀವು ಕಂಪೇರ್ ಮಾಡಿದಾಗ ಇನ್ವರ್ಸ್ ಬಂತು ಅನ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗಾದ್ರೆ ಯಾವ್ಯಾವ್ದು ನೀವು ಕಂಪೇರ್ ಮಾಡ್ತಾ ಇರೋದು? ಅರ್ನಿಂಗ್ಸು, ಲೇಬರರ್ಸ್. ಇನ್ವರ್ಸ್ ಅಂದ್ರೆ ಏನರ್ಥ? ಒಂದು ಆರೋ ಕೀ ಡೌನ್ವರ್ಡ್ ಇತ್ತು ಅಂದ್ರೆ ಇನ್ನೊಂದು ಆರೋ ಕೀ ಏನ್ ಮಾಡ್ಬೇಕಾಗಿರುತ್ತೆ? ಅಪ್ವರ್ಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್? ಡೈರೆಕ್ಟ್ ಪ್ರಪೋರ್ಷನ್ ಅಂತ ತಂದಾಗ ಆರೋಸ್ ಎರಡು ಸೇಮ್ ಹಾಕಿ, ಇನ್ವರ್ಸ್ ಅಂತ ತಂದ್ರೆ ರಿವರ್ಸ್ ಹಾಕಿ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಹೇಳಿದ್ದ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈಗ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟಿದೆ ನೋಡೋಣ ಸ್ಟೂಡೆಂಟ್ಸ್. ಸೊ ಈಗ ಮೊದಲು ಮಾಡಬೇಕಾಗಿರೋ ಕೆಲಸ ಒಂದನ್ನ ಕಾನ್ಸ್ಟ್ಯಾಂಟ್ ಮಾಡ್ಕೊಳ್ಳೋಣ. ಅಂದ್ರೆ ಲೇಬರರ್ಸ್ನ ಪಕ್ಕದಲ್ಲಿಡೋಣ. ಈಗ ಯಾವ್ಯಾವ್ದು ಕಂಪೇರ್ ಮಾಡೋಣ ಸ್ಟೂಡೆಂಟ್ಸ್? ಅರ್ನಿಂಗ್ಸ್ ಮತ್ತು ಡೇಸ್ನ ಕಂಪೇರ್ ಮಾಡೋಣ. ಓಕೆನಾ ಸ್ಟೂಡೆಂಟ್ಸ್? ಅರ್ನಿಂಗ್ಸ್ ಮತ್ತು ಡೇಸ್ನ ಕಂಪೇರ್ ಮಾಡಿದಾಗ ಡೈರೆಕ್ಟಾ ಇನ್ವರ್ಸ್ ಅಂತ ನೋಡೋಣ. ಈಗ 12 ದಿನದಲ್ಲಿ 180 ರೂಪಾಯಿ ಗಳಿಸಿದ್ರೆ 9 ದಿವಸದಲ್ಲಿ 180ಕ್ಕಿಂತ ಜಾಸ್ತಿ ಗಳಿಸ್ತಾರ, ಕಡಿಮೆ ಗಳಿಸ್ತಾರ? ಇಷ್ಟು ಎಲ್ಲ ನಿಮ್ ಕಾಮನ್ ಸೆನ್ಸ್ ಪ್ರಶ್ನೆ. ನಿಮ್ಗೆ ಗೊತ್ತಾಗಬೇಕಾಗಿರೋದು, ನೀವೇ ತಿಳ್ಕೊಬೇಕಾಗಿರೋದು, ನಿಮ್ಮಿಂದನೇ ಆನ್ಸರ್ ಬರಬೇಕಾಗಿರೋದು. ಸೊ ನಾನು ಹೇಳ್ತಾ ಇರೋದೇನು ಅಂದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ. ಇವಾಗ ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್ ಇವೆರಡರ ನಡುವೆ, ಅರ್ನಿಂಗ್ಸ್ ಮತ್ತು ಡೇಸ್ನ ನಡುವೆ ಇದನ್ನ ನಾವು ಕೌಂಟರ್ ತಗೋಬೇಕು ಅಂತಂದಾಗ ನಾವು ಮಾಡಬೇಕಾಗಿರೋದು ಇವಾಗ ಏನು? ಒಂದು ಕ್ವಾಂಟಿಟಿ ಡೇಸ್ ಅನ್ನೋದು 12 ಏನಾಗಿರೋದು 9 ಆಗ್ಬಿಟ್ಟಿದೆ. 12 ಇರೋದು ಏನಾಗಿದೆ? 9 ಆಗಿದೆ. 12 ಇರೋದು 9 ಆಯ್ತು ಅಂದ್ರೆ ಒಂದು ಕ್ವಾಂಟಿಟಿ ಕಡಿಮೆ ಆಯ್ತು. ಓಕೆನಾ? ನಾವು ಇಲ್ಲಿ ಆರೋ ಕೀಗಳನ್ನ ಉಪಯೋಗಿಸ್ತಾ ಇಲ್ಲ. ನಾವು ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಅದು ಡೈರೆಕ್ಟಾ ಇನ್ವರ್ಸ್ ಅಂತ ಫಸ್ಟ್ ಕಂಡುಹಿಡಿಬೇಕು ನಾವು. ಡೈರೆಕ್ಟಾ ಇನ್ವರ್ಸ್ ಅಂದ್ರೆ ಡೇಸ್ ಅನ್ನೋದು ಡಿಕ್ರೀಸ್ ಆಗಿದೆ. ಇವಾಗ ಇನ್ನೊಂದು ಕ್ವಾಂಟಿಟಿ ಏನಾಗ್ತಿದೆ ಅನ್ನೋದು ನೋಡ್ಬೇಕು ನಾವು ಇವಾಗ. ಸೊ ಕಾಮನ್ ಸೆನ್ಸ್ ನೋಡೋಣ. 12 ದಿನದಲ್ಲಿ 180 ರೂಪಾಯಿ ಗಳಿಸಿದ್ರೆ 9 ದಿವಸದಲ್ಲಿ ಇನ್ನೂ ಜಾಸ್ತಿ ಅರ್ನ್ ಮಾಡ್ತಾನ, ಕಡಿಮೆ ಅರ್ನ್ ಮಾಡ್ತಾನ? ಎಷ್ಟಕ್ಕಿಂತ? 180 ರೂಪಾಯಿಗಿಂತ ಕಡಿಮೆನ ಜಾಸ್ತಿನ? ಯೋಚನೆ ಮಾಡಿ ನೋಡ್ರಿ. 12 ದಿವಸದಲ್ಲಿ 180 ರೂಪಾಯಿ ಆಯ್ತು ಅಂದ್ರೆ 9 ದಿವಸದಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? ಆಬ್ವಿಯಸ್ಲಿ
12 ದಿವಸದಲ್ಲಿ 12 ದಿವಸದಲ್ಲಿ 180 ರೂಪಾಯಿ ಆಯಿತು ಅಂದರೆ 9 ದಿವಸದಲ್ಲಿ 180 ರೂಪಾಯಿಗಿಂತ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ನೊಂದು ಕ್ವಾಂಟಿಟಿ ಏನಾಯಿತು, ಕಡಿಮೆ ಆಯಿತು. ಎರಡು ಕ್ವಾಂಟಿಟಿನೂ ಕಡಿಮೆ ಆಯಿತು ಅಂದರೆ ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ಹಾಗಾದರೆ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಇದು ಹೇಗಿರುತ್ತೋ, ಎಕ್ಸ್ ಹೇಗಿರುತ್ತೋ ಹಾಗೇನೆ ಬಾಣ ಹಾಕಬೇಕು. ಈಗಿವಾಗ ಇರುವಂತಹ ಪ್ರಶ್ನೆ ಯಾವುದು, ಈಗೇನು ಮಾಡಬೇಕು, ಇದನ್ನ ಡಮ್ಮಿ ಮಾಡಬೇಕು. ಡೇಸ್ನ ಅರ್ನಿಂಗ್ಸು ಮತ್ತು ಲೇಬರರ್ಸ್ನ ನೋಡ್ಬೇಕು ನಾವು. ಅರ್ನಿಂಗ್ಸು ಮತ್ತು ಲೇಬರರ್ಸ್ನ ನೋಡಬೇಕು. ಹಾಗಾದರೆ ಅರ್ನಿಂಗ್ಸ್ ಮತ್ತು ಲೇಬರರ್ಸ್ ಈಗಿವಾಗ ಇವೆರಡರ ಕ್ವಾಂಟಿಟಿ ಏನಾಗ್ತಿದೆ, 3 ಇದ್ದಿದ್ದು 6 ಆಯಿತು. 3 ಇದ್ದಿದ್ದು 6 ಆಯಿತು ಅಂದರೆ ಏನಾಯಿತು ಸ್ಟೂಡೆಂಟ್ಸ್, ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ. ಒಂದು ಕ್ವಾಂಟಿಟಿ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಅದೇ ರೀತಿಯಲ್ಲಿ ಇವಾಗ ಕಾಮನ್ ಸೆನ್ಸ್ ಉಪಯೋಗಿಸಿ ನೋಡೋಣ. 3 ಜನ 180 ರೂಪಾಯಿ ಗಳಿಸಿದ್ರೆ 6 ಜನ 180ಕ್ಕಿಂತ ಜಾಸ್ತಿ ಗಳಿಸ್ತಾರ, ಕಡಿಮೆ ಗಳಿಸ್ತಾರ? 3 ಜನ 180 ರೂಪಾಯಿ ಗಳಿಸಿದ್ರೆ 6 ಜನ 180ಕ್ಕಿಂತ ಜಾಸ್ತಿ ಗಳಿಸ್ತಾರೆ. ಅಂದರೆ ಎರಡು ಒಂದೇ ಡೈರೆಕ್ಷನ್ ಹೋಗ್ತಿದ್ರೆ ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕಾಗಿರುತ್ತೆ, ಡೌನ್ ಆರೋ ಕೀನ ಉಪಯೋಗಿಸ್ಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಡೌನ್ ಆರೋ ಕೀನ ಉಪಯೋಗಿಸ್ಬೇಕಾಗಿರುತ್ತೆ. ಆರೋಸ್ನ ಉಪಯೋಗಿಸೋದು ಗೊತ್ತಾಗೋಯ್ತು ನಿಮಗೆ. ಆರೋಸ್ನ ಉಪಯೋಗಿಸೋದು ಗೊತ್ತಾಯ್ತು ನಿಮಗೆ. ಹಾಗಾದ್ರೆ ಆರೋಸ್ನ ಉಪಯೋಗಿಸೋದು ನಿಮಗೆ ಗೊತ್ತಾಯ್ತು ಅಂದ ಮೇಲೆ ಈಗ ನಾವೀಗ ಪ್ರಪೋರ್ಷನ್ ಬರಿಬೇಕು. ಯಾವ ರೀತಿ ಬರಿಬೇಕು ಅದನ್ನ ಇವಾಗ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಆರೋ ಮಾರ್ಕ್ಗಳು ಉಪಯೋಗಿಸೋದು ಹೇಗೆ ಅಂತ ಹೇಳಿದೆ. ಈಗಿವಾಗ ಪ್ರಪೋರ್ಷನ್ನ ಯಾವ ರೀತಿ ಬರಿಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಮಾರ್ಕ್ ಇರೋದನ್ನ ಎಕ್ಸ್ ಅಂತ ಅನ್ಕೊಳ್ಳಿ. ಇಲ್ಲಿ ಹೆಡ್ ಏನಿದೆ ಆ ಹೆಡ್ ಇಂದನೇ ಸ್ಟಾರ್ಟ್ ಮಾಡ್ಬೇಕು ನೀವು. ಹೆಡ್ ಹೇಗಿರುತ್ತೋ ಹಾಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಏನಿದು, ಎಕ್ಸ್ ಡಿವೈಡೆಡ್ ಬೈ ಟೇಲ್ ಏನಿದೆ 18 ಈಕ್ವಲ್ಸ್ ಅಷ್ಟೇ. ಏನು ಹೇಳಿದೆ, ಎಕ್ಸ್ ಅನ್ನೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರೋ ಎಷ್ಟೇ ಕ್ವಾಂಟಿಟಿ ಇದ್ರೆ ಎಲ್ಲ ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀಬೇಕು. ಹೆಡ್ ಎಲ್ಲಿದೆ, ಇಲ್ಲಿದೆ. 6 ಡಿವೈಡ್ ಬೈ 3 ಇಂಟು ಹೆಡ್ ಎಷ್ಟಿದೆ 9 ಡಿವೈಡ್ ಬೈ 12. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರ ಅಂದ್ರೆ ಎಕ್ಸ್ ಇಂಟು 3 ಇಂಟು 12 ಈಕ್ವಲ್ಸ್ ಮಲ್ಟಿಪ್ಲೈ ಮಾಡಿದ್ದಾದ್ರೆ 180 ಇಂಟು 6 ಇಂಟು 9. ಎಕ್ಸ್ ಇಲ್ಲೇ ಉಳಿಸ್ಕೊಳ್ಳಿ. 180 ಇಂಟು 6 ಇಂಟು 9 ಡಿವೈಡ್ ಬೈ ಇವೆರಡನ್ನು ಕೂಡ ರೈಟ್ ಹ್ಯಾಂಡ್ ಸೈಡ್ ಕಳಿಸಿ 3 ಇಂಟು 12. ಹಾಗಾದರೆ ಎಕ್ಸ್ ಈಕ್ವಲ್ಸ್ ಏನಾಗಿರುತ್ತೆ ಅಂದರೆ 180 ಇಂಟು 6 ಇಂಟು 9 ಇಂಟು 12 ಇಂಟು 3. ಹಾಗಾದ್ರೆ ಸೊ 180 ಇಂಟು 6 ಇಂಟು 9 ಬರೋದು 9720 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 12 ಅಂದರೆ ಬರೋದು 270 ರುಪೀಸ್ 270. ಹಾಗಾದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, 270 ರೂಪಾಯಿ ಬರುತ್ತೆ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಫಸ್ಟ್ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದರೆ ನಿಮಗೆ 48ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಗಮನಿಸಬೇಕಾಗಿರೋದು ಮತ್ತಿನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಡೈರೆಕ್ಟ್ ಪ್ರಪೋರ್ಷನ್ನ ಇನ್ವರ್ಸ್ ಪ್ರಪೋರ್ಷನ್ ಅಂತ ನೋಡ್ಕೊಬೇಕು. ಫಸ್ಟ್ ಅರ್ನಿಂಗ್ಸು ಡೇಸ್ ಕಂಡಿಡ್ಕೊಳ್ಳಿ. ಆಮೇಲೆ ಅರ್ನಿಂಗ್ಸು ಮತ್ತು ಲೇಬರರ್ಸ್ ಕಂಡಿಡ್ಕೊಳ್ಳಿ. ಸರ್ ಸೆಂಟ್ರಾಗಿರೋದ್ರಿಂದ ಅರ್ಥ ಇತ್ತ ನಾವು ಕಂಪೇರ್ ಮಾಡ್ಬೇಕಾ ಸರ್? ನಾನು ಆ ಸೆಂಟ್ರಾಗಿರೋದ್ರಿಂದ ಅರ್ಥ ಇತ್ತ ಕಂಪೇರ್ ಮಾಡಿ ಅಂತ ಹೇಳಿಲ್ಲ. ಯಾವುದು ಕ್ವಶನ್ ಮಾರ್ಕ್ ಇರುತ್ತೋ ಅದರಿಂದ ಬೇರೆದನ್ನು ಕಂಪೇರ್ ಮಾಡಿ ಅಂತ ಹೇಳ್ತಿರೋ ಅಂಥದ್ದು. ನೆಕ್ಸ್ಟ್ ಆರೋ ಕೀಸ್ನ ಉಪಯೋಗಿಸ್ಬೇಕು.
ಡೈರೆಕ್ಟ್ ಪ್ರಪೋರ್ಷನ್ ಆದ್ರ ಅಂತಂದ್ರೆ ಡೌನ್ ಆರೋ ಕೀ ಉಪಯೋಗಿಸಿ, ಇನ್ವರ್ಸ್ ಪ್ರಪೋರ್ಷನ್ ಆಯಿತು ಅಂದರೆ ಅಪ್ವರ್ಡ್ ಆರೋ ಕೀ ಉಪಯೋಗಿಸ್ಕೊಳ್ಳಿ. ಪ್ರಪೋರ್ಷನ್ ಹೇಗೆ ಬರೀಬೇಕು? ಹೆಡ್ ಮೊದಲು ಬರೀರಿ, ಆಮೇಲೆ ಟೇಲ್ ಬರೀರಿ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಎಕ್ಸ್ ಅನ್ನೋದನ್ನ ತಗೊಂಡಿರಬೇಕು, ಮಿಕ್ಕಿರುವಂತಹ ಕ್ವಾಂಟಿಟೀಸ್ ಎಲ್ಲ ರೈಟ್ ಹ್ಯಾಂಡ್ ಸೈಡಲ್ಲಿ ತಗೊಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಆಗುತ್ತೆ. ಸರ್ ಏನು ಇಷ್ಟೊಂದು ಕಷ್ಟ ಇದೆಯಾ? ಕಷ್ಟ ಇಲ್ಲ, ನಾನು ಹೇಳ್ತಾ ಇರೋದಕ್ಕೆ ಲೆಂತಿ ಆಗ್ತಿದೆ. ಅದೇ ನೀವು ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಮಾಡ್ತೀರ. ಬನ್ನಿ ಇವಾಗ ಎರಡನೇ ಪ್ರಾಬ್ಲಮ್ ನೋಡೋಣ. 5 ಪ್ರಾಬ್ಲಮ್ ಟೋಟಲ್ ಮಾಡುವಂಥದ್ದು ನಾನು ಇವತ್ತು. 5ನೇ ಪ್ರಾಬ್ಲಮ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ನೀವೇ ಗಮನಿಸ್ತೀರ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಈಗ ಹೋಗೋಣ 49ನೇ ಪ್ರಾಬ್ಲಮ್. 49ನೇ ಪ್ರಾಬ್ಲಮ್ ಹೇಗಿದೆ ಒಂದ್ಸಲಿ ನೋಡೋಣ. ಓಕೆನಾ ಸ್ಟೂಡೆಂಟ್ಸ್? ಓಕೆ. ಸೊ 49ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ, 18 ವೇಟರ್ಸ್ ಇನ್ ಎ ಹೋಟೆಲ್ನಲ್ಲಿ 18 ಜನ ವೇಟರ್ಸ್ ಇದರಂತೆ. ಅರ್ನ್ಸ್ rupees 2100 in 15 days. In how many days will 25 waiters earns 3500? 3,500 ಗಳಿಸೋದಕ್ಕೆ, 3,500 ರೂಪಾಯಿ ಗಳಿಸೋದಕ್ಕೆ ಎಷ್ಟು 25 ಜನ ವೇಟರ್ಸ್ ಎಷ್ಟು ದಿವಸ ತಗೊಳುತ್ತೆ? ಹಾಗಾದ್ರೆ ಮೊದಲು ಅದನ್ನ ಚಿತ್ರೀಕರಣ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ಬಿಡೋಣ. ಏನಂತೆ? ಫಸ್ಟ್ ಕಾಲಮ್ ವೇಟರ್ಸ್, ಎರಡನೇ ಕಾಲಮ್ ಅರ್ನ್ಸ್ ಅಥವಾ ಅರ್ನಿಂಗ್ಸ್, ಮೂರನೇ ಕಾಲಮ್ ಏನು? ಡೇಸ್. ಹಾಗಾದ್ರೆ ನೋಡೋಣ ಸ್ಟೂಡೆಂಟ್ಸ್, ಡೇಟಾ ಫಿಕ್ಸ್ ಮಾಡೋಣ. ಎಷ್ಟು ಜನ? 18 ಜನ ವೇಟರ್ಸ್ 2,100 ರೂಪಾಯಿನ ಅರ್ನ್ ಮಾಡಿದ್ರು 15 ದಿನಕ್ಕೆ. 25 ಜನ ವೇಟರ್ಸ್ 3,500 ರೂಪಾಯಿನ ಅರ್ನ್ ಮಾಡಿದ್ರೆ ಎಷ್ಟು ಡೇಸ್ನಲ್ಲಿ? ಇದನ್ನ ಹಾಕೊಳ್ಳೋಕೆ 1 ನಿಮಿಷದೊಳಗಡೆ ನೀವೇನೆ ಹಾಕ್ಬಿಡ್ತೀರ. ಇವಾಗ ಪ್ರಶ್ನೆ ಇರೋದು, ಇವಾಗ ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ನೋಡ್ಬೇಕಾಗಿರುತ್ತೆ. ಸೊ ಅದನ್ನ ನೀವು ನೋಡೋದಕ್ಕೆ ಮೊದಲು ಕ್ವಶನ್ ಮಾರ್ಕ್ ಎಲ್ಲಿದೆಯೋ ಮೊದಲು ಆರೋ ಕೀ, ಡೌನ್ವರ್ಡ್ ಆರೋ ಕೀ ಉಪಯೋಗಿಸ್ಬಿಟ್ಟಿದ್ದೀನಿ. ಇವಾಗ ನೀವು ಡೇಸು ಅರ್ನಿಂಗ್ಸ್ ಇವೆರಡನ್ನು ಕಂಪೇರ್ ಮಾಡೋಣ. ಇವೆರಡನ್ನು ಕಂಪೇರ್ ಮಾಡಿದಾಗ 2 ಕ್ವಾಂಟಿಟಿ ನೋಡೋಣ. 2,100 ಇರೋದು 3,500 ಆಗ್ತಿದೆ. ಅಂದ್ರೆ ಅರ್ಥ ಏನು? 1 ಕ್ವಾಂಟಿಟಿ ಜಾಸ್ತಿ ಆಯಿತು. ಇವಾಗ ಇನ್ನೊಂದು ಕ್ವಾಂಟಿಟಿ ನೋಡೋಣ. ಡೇಸ್ ಏನಾಗುತ್ತೆ ಅಂದ್ಬಿಟ್ಟಿದೆ. ಇದು ನಿಮ್ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. 15 ದಿವಸದಲ್ಲಿ 2,100 ರೂಪಾಯಿ ಗಳಿಸಿದ್ರೆ ಎಷ್ಟು ದಿವಸದಲ್ಲಿ 3,500 ಗಳಿಸ್ಬೋದು? ಇದು ಒಂದು ವಿಧಾನ. ಈ ರೀತಿ ಹೋಗ್ಬೇಡಿ ಸ್ಟೂಡೆಂಟ್ಸ್, ಈ ರೀತಿ ಹೋಗ್ಬೇಡಿ, ನೀವು ಸಿಕ್ಕಾಕೊಂತೀರ. ನಾನು ಹೇಳೋದೇನು ಅಂತಂದ್ರೆ, 2 ಕ್ವಾಂಟಿಟಿ ಗೊತ್ತಿರುತ್ತಲ್ಲ, ಕ್ವಶನ್ ಮಾರ್ಕ್ ಕಡೆಗೆ ಹೋಗೋಣ. ಈಗ ನೋಡಿ, ಇವಾಗ 2,100 ರೂಪಾಯಿ ಗಳಿಸಕ್ಕೆ 15 ದಿವಸ ಬೇಕು ಅಂದ್ರೆ, 3,500 ಗಳಿಸ್ಬೇಕು ಅಂದ್ರೆ 15 ದಿವಸಕ್ಕಿಂತ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ನೋಡ್ರಿ ಎಷ್ಟು ಈಸಿ. 2 ಕ್ವಾಂಟಿಟಿ ಗೊತ್ತಿರೋದ್ರಿಂದ ಗೊತ್ತಿಲ್ಲದಿರೋದು ಕಡೆಗೆ ಹೋಗೋಣ. 2,100 ರೂಪಾಯಿ ಗಳಿಸಕ್ಕೆ 15 ದಿವಸ ಬೇಕು, 3,500 ಗಳಿಸ್ಬೇಕು ಅಂದ್ರೆ 15 ದಿವಸಕ್ಕಿಂತ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಎಷ್ಟು ಜನ ವೇಟರ್ಸ್ ಅಂತ ನೋಡ್ಬೇಡಿ ಸ್ಟೂಡೆಂಟ್ಸ್, ಅಲ್ಲಿ ಮೋಸ ಹೋಗ್ಬೇಡಿ. ಬರೀ ಇವೆರಡು ಮಾತ್ರ, ಅರ್ನಿಂಗ್ಸು ಮತ್ತು ಡೇಸ್, ಇವೆರಡರ ಬಗ್ಗೆ ಮಾತ್ರ ಗಮನ ಹರಿಸಿ. ರಿಪೀಟ್ ಮಾಡ್ತೀನಿ ನೋಡಿ, 2,100 ರೂಪಾಯಿ ಗಳಿಸ್ಬೇಕು ಅಂದ್ರೆ 15 ದಿವಸ ಬೇಕು, 3,500 ಗಳಿಸ್ಬೇಕು ಅಂದ್ರೆ 15 ದಿವಸಕ್ಕಿಂತ ಜಾಸ್ತಿ ಬೇಕಾಗಿರುತ್ತೆ. ಸೊ ಜಾಸ್ತಿ ಆಗ್ತಿದೆ. ಹಾಗಾದ್ರೆ 2 ಕ್ವಾಂಟಿಟೀಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಅದನ್ನ ನಾವು ಕರಿತೀವಿ ಡೈರೆಕ್ಟ್ ಪ್ರಪೋರ್ಷನ್. ಸೊ ಕ್ಲಿಯರ್ ಸ್ಟೂಡೆಂಟ್ಸ್? ಡೌನ್ ಆರೋಕ್ಕೆ ಉಪಯೋಗಿಸ್ತೀರಿ. ಇವಾಗ ನಂಬರ್ ಆಫ್ ಡೇಸ್ ಮತ್ತು ನಂಬರ್ ಆಫ್ ವೇಟರ್ಸ್ ನ ನೀವು ಕನ್ಸಿಡರ್ ಮಾಡಬೇಕು. ಯಾವುದನ್ನ ನೋಡಬಾರ್ದು? ಇವಾಗ ನೀವು ಅರ್ನಿಂಗ್ಸ್ ನ ನೋಡಬಾರ್ದು. ಏನ್ ನೋಡಬಾರ್ದು ಸ್ಟೂಡೆಂಟ್ಸ್? ಅರ್ನಿಂಗ್ಸ್ ನ ನೋಡಬಾರ್ದು. ಓಕೆ, ಇವಾಗ ಇಲ್ಲಿ 18 ಇರೋದು 25 ಆಯ್ತು. ಅಂದ್ರೆ ಅರ್ಥ ಏನು? 1 ಕ್ವಾಂಟಿಟಿ ಜಾಸ್ತಿ ಆಯ್ತು. ಒಂದು ಕೆಲಸನ ನೋಡ್ರಿ, ಇವೆರಡು ಗೊತ್ತಿರೋದ್ರಿಂದ 2 ಗೊತ್ತಿರೋದ್ರಿಂದ ಡೇಸ್ಗೆ ಹೋಗೋಣ. ಒಂದು ಕೆಲಸನ 18 ಜನ ಸೇರ್ಕೊಂಡು 15 ದಿವಸದಲ್ಲಿ ಮುಗಿಸ್ತಾರೆ ಅನ್ಕೊಳ್ಳೋಣ. 18 ಜನ 15 ದಿವಸದಲ್ಲಿ ಮುಗಿಸಿದ್ರೆ 25 ಜನ ಸೇರ್ಕೊಂಡ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? ಇವು ಒಂದು ಕೆಲಸ ಅನ್ಕೊಳ್ಳಿ, ಈ ಮನೆನೇ ಹೊಡೆದಾಕ್ಬೇಕು ಅನ್ಕೊಳ್ಳಿ. ಈ ಮನೆ ಹೊಡೆದಾಕಕ್ಕೆ
18 ಜನ ಇದ್ರು, 15 ದಿವಸ ತಗೊಂಡ್ರು. ಅದೇ ಈ ಮನೆ ನೋಡ್ದಾಕಕ್ಕೆ 25 ಜನ ಸೇರ್ಕೊಂಡ್ಬಿಟ್ರೆ 15 ದಿವಸಕ್ಕಿಂತ ಜಾಸ್ತಿ ದಿನ ಬೇಕಾಗುತ್ತಾ, 15 ದಿವಸಕ್ಕಿಂತ ಕಡಿಮೆ ದಿನ ಬೇಕಾಗಿರುತ್ತಾ? ಕಡಿಮೆ ದಿನ ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದೇನಾಗಿರುತ್ತೆ? ಇನ್ವರ್ಸ್ ಪ್ರಪೋರ್ಷನ್ ಆಗಿರುತ್ತೆ. ಸೊ ಇದು ಡೌನ್ ಆರೋ ಕೀ ಆಗಿರೋದ್ರಿಂದ ಇದಕ್ಕೆ ನಾವೇನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅಪ್ವರ್ಡ್ ಆರೋ ಕೀ ಹಾಕ್ಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದೇ ಡೈರೆಕ್ಟ್ ಪ್ರಪೋರ್ಷನ್, ಇನ್ವರ್ಸ್ ಪ್ರಪೋರ್ಷನ್. ಕೆಲವು ಸಲ 3 ಕ್ವಾಂಟಿಟಿ ಇರುತ್ತೆ, ಕೆಲವು ಸಲ 5-6 ಕ್ವಾಂಟಿಟೀಸು ಬರ್ಬೋದು. ಸೇಮ್ ಇದೇ ರೀತಿನೇ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಈಗ ಪ್ರಪೋರ್ಷನ್ ಬರೆಯೋಣ. ಇದನ್ನ ಎಕ್ಸ್ ಅಂತ ಅನ್ಕೋಣ. ಹಾಗಾದ್ರೆ ತಲೆ ಎಲ್ಲಿರುತ್ತೋ, ತಲೆ ನನ್ನ ತಲೆ ಅಲ್ಲ, ಇಲ್ಲಿ ಹೆಡ್ ಎಲ್ಲಿರುತ್ತೋ ಅದು ಮೊದಲು ಬರಿಬೇಕು. ಎಕ್ಸ್ ಡಿವೈಡ್ ಬೈ 15. ಇದು ಲೆಫ್ಟ್ ಸೈಡ್ ನಲ್ಲಿ ಕ್ವಶನ್ ಮಾರ್ಕ್. ಇನ್ ಮಿಕ್ಕಿರೋ ಕ್ವಾಂಟಿಟೀಸ್ ಎಲ್ಲ ರೈಟ್ ಸೈಡ್. ಹಾಗಾದ್ರೆ ಹೆಡ್ ಎಲ್ಲಿದೆ? ಇಲ್ಲಿದೆ ಹೆಡ್. 18 ಮೊದಲು ಬರಿಬೇಕು, ಡಿವೈಡ್ ಬೈ 25 ಇಂಟು ಹೆಡ್ ಎಲ್ಲಿದೆ? ಇಲ್ಲಿದೆ, ಇದು ಮೊದಲು ಬರಿಬೇಕು. 3500 ಡಿವೈಡ್ ಬೈ 2100. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 25 ಇಂಟು 2100 ಇಂಟು ಎಕ್ಸ್ ಈಕ್ವಲ್ಸ್ 15 ಇಂಟು 18 ಇಂಟು 3500. ಎಕ್ಸ್ ಈಕ್ವಲ್ಸ್ 15 ಇಂಟು 18 ಇಂಟು 3500 ಹೋಲ್ ಡಿವೈಡ್ ಬೈ 25 ಇಂಟು 2100. ಹಾಗಾದ್ರೆ ಎಕ್ಸ್ ಈಕ್ವಲ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈಗ 15 ಇಂಟು 18 ಇಂಟು 3500 ಡಿವೈಡ್ ಬೈ 25 ಡಿವೈಡ್ ಬೈ 2100 ಅಂದ್ರೆ ಬರೋದು 18 ಡೇಸ್ ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? 18 ಡೇಸ್. ಸೊ 18 ಡೇಸ್. ಓಕೆ, 18 ಡೇಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಮಾಡಿದ್ದು ನಾವು 49ನೇ ಪ್ರಾಬ್ಲಮ್. ಈಗ ಹೋಗೋಣ 50ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್, 50ನೇ ಪ್ರಾಬ್ಲಮ್. ಮೊದಲೊಂದ್ಸಲಿ ಪ್ರಾಬ್ಲಮ್ ನೋಡೋಣ. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನೋಡಿ ಎಷ್ಟು ಈಸಿಯಾಗಿ ನೀವೇ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಮುಂದಿನ ಪ್ರಾಬ್ಲಮ್ಗಳು ಇನ್ನೊಂದು ನೋಡ್ತೀರಿ. 4 workers earns rupees 25,000 as wages in 6 days. At the same rate, how much will 8 workers earns in 9 days? ಹಾಗಾದ್ರೆ ಇದನ್ನ ಡೇಟಾ ಫಿಕ್ಸ್ ಮಾಡೋಣ. ಡೇಟಾ ಫಿಕ್ಸ್ ಮಾಡಿದ್ದೆ ಆದ್ರೆ ಫಸ್ಟ್ ಏನ್ ಹಾಕ್ಬೇಕಿಲ್ಲಿ? ವರ್ಕರ್ಸ್. ಎರಡನೇದೇನು? ಅರ್ನಿಂಗ್ಸ್. ಮೂರನೇದೇನು? ಡೇಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ ಅಪ್ಲೈ ಮಾಡಿದ್ದೆ ಆದ್ರೆ ಏನಂತೆ? 4 ವರ್ಕರ್ಸ್ ಅಂತೆ. ಎಷ್ಟು ಅರ್ನಿಂಗ್ಸ್ ಅಂತೆ? 25,000 ಅಂತೆ. ಎಷ್ಟು ಡೇಸ್ನಲ್ಲಿ ಅಂತೆ? 6 ಡೇಸ್ನಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಇರೋದು 9 ಡೇಸ್ ಅಲ್ಲಿ 8 ವರ್ಕರ್ಸ್ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ? ಪ್ರಾಬ್ಲಮ್ ನೀನು ನೋಡುವಂತ ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ನಾವು ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇನೆ. ಫಸ್ಟ್ ಇವಾಗ ಇದರ ಆರೋ ಮಾರ್ಕ್ ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್? ನೀವು ಡೌನ್ ಆರೋಕ್ಕೆ ಹಾಕ್ಬಿಡ್ತೀರಾ. ಇದಕ್ಕೆ ಎಲ್ಲಿ ಕ್ವಶನ್ ಮಾರ್ಕ್ ಆಗಿರುತ್ತೋ ಅಲ್ಲಿ ಡೌನ್ ಆರೋಕ್ಕೆ ಉಪಯೋಗಿಸ್ಬಿಡಿ ಸ್ಟೂಡೆಂಟ್ಸ್. ಮತ್ತೆ ವಾಪಸ್ ಬರ್ತೀನಿ. ಫಸ್ಟ್ ಇವಾಗ ಅರ್ನಿಂಗ್ಸು ಮತ್ತು ಡೇಸ್ ನೋಡೋಣ. ಈಗ ನಾವು ಮಾಡ್ಬೇಕಾದ್ರು ಇನ್ವರ್ಸ ಡೈರೆಕ್ಟ್ ಅಂತ ನೋಡ್ತೀರಾ. 6 ಡೇಸ್ 25. ಫಸ್ಟ್ 6 ಇರೋದು 9 ಆಯ್ತು. 6 ಇರೋದೇನಾಯ್ತು? 9 ಆಯ್ತು. 6 ಇರೋದು 9 ಆಯ್ತು ಅಂದ್ರೆ ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ. 6 ದಿವಸದಲ್ಲಿ 25,000 ಗಳಿಸಿದ್ರೆ 9 ದಿವಸದಲ್ಲಿ 25,000ಕ್ಕಿಂತ ಜಾಸ್ತಿ ಗಳಿಸ್ತಾನ, ಕಡಿಮೆ ಗಳಿಸ್ತಾನ? ಜಾಸ್ತಿ ಗಳಿಸ್ತಾನೆ. ಹಾಗಾದ್ರೆ ಇದೇನಾಯ್ತು? ಡೈರೆಕ್ಟ್ ಪ್ರಪೋರ್ಷನ್ ಆಯ್ತು. ಹಾಗಾದ್ರೆ ಇಲ್ಲಿ ಆರೋಕಿ ಡೌನ್ವರ್ಡ್ ಆರೋಕಿ ಇರೋದ್ರಿಂದ ಇಲ್ಲೂ ಕೂಡ ಡೈರೆಕ್ಟ್ ಪ್ರಪೋರ್ಷನ್ಗೆ ಡೌನ್ವರ್ಡ್ಸ್ ಆಗ್ತದೆ. ಈಗ ಇವಾಗ ಅರ್ನಿಂಗ್ಸು ಮತ್ತು ವರ್ಕರ್ಸ್ ಇವೆರಡರ ನಡುವೆ ನೋಡೋಣ. ಡೇಸ್ ಅನ್ನೋದು ಡಮ್ಮಿ ಮಾಡೋಣ ಈಗ. ಹಾಗಾದ್ರೆ ಇಲ್ಲಿ ಒಂದು ಕ್ವಾಂಟಿಟಿ ಏನಾಗ್ತಾ ಇದೆ? 4 ಇದ್ದು 8 ಆಯ್ತು. 4 ಜನ ಇರೋದು 8 ಜನ ಆದ್ರು, 4 ಜನ ಇರೋದು 8 ಜನ ಆದ್ರು ಅಂದ್ರೆ ಜಾಸ್ತಿ ಆದ್ರು. ಈಗ ಕಾಮನ್ ಸೆನ್ಸ್, 4 ಜನ 25,000 ಗಳಿಸಿದ್ರೆ 8 ಜನ 25,000ಕ್ಕಿಂತ ಜಾಸ್ತಿ ಗಳಿಸ್ತಾರ, ಕಡಿಮೆ ಗಳಿಸ್ತಾರ?
4 ಜನ 25,000 ರೂಪಾಯಿ ಗಳಿಸಿದ್ರೆ 8 ಜನ 25,000ಕ್ಕಿಂತ ಜಾಸ್ತಿನೇ ಗಳಿಸ್ತಾರೆ. ಹಾಗಾದ್ರೆ ಇದು ಕೂಡ ಏನಾಗಿರುತ್ತೆ, ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ಸೊ ಇದನ್ನು ಕೂಡ ಡೌನ್ ಆರೋ ಕೀ ಉಪಯೋಗಿಸ್ತಾರೆ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಮಾಮೂಲಿ ಇದನ್ನ ಕ್ವಶನ್ ಮಾರ್ಕ್ನ ಎಕ್ಸ್ ಅಂತ ಅನ್ಕೋಣ. ಫಸ್ಟ್ ಎಕ್ಸ್ ಬರೆದ್ಬಿಡೋಣ. ಎಕ್ಸ್ ಡಿವೈಡ್ ಬೈ 25,000 ಈಕ್ವಲ್ಸ್ ಹೆಡ್ ಇರೋದು 8 ಡಿವೈಡ್ ಬೈ 4 ಇಂಟು ಹೆಡ್ ಇರೋದು 9 ಡಿವೈಡ್ ಬೈ 6. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡೋಣ. 4 ಇಂಟು 6 ಇಂಟು ಎಕ್ಸ್ ಈಕ್ವಲ್ಸ್ 25,000 ಇಂಟು 8 ಇಂಟು 9. ಎಕ್ಸ್ ಈಕ್ವಲ್ಸ್ 25,000 into 8 into 9 divided by 4 into 6. ಇವೆರಡನ್ನು ರೈಟ್ ಸೈಡ್ ಕಳಿಸಿದ್ರೆ ಎಕ್ಸ್ ಈಕ್ವಲ್ಸ್ ಈಗ ನೋಡೋಣ 25,000 into 8 into 9 divided by 4 divided by 6 ಅಂದರೆ ಬರುವಂತಹದ್ದು 75,000. ಅವರ ಅರ್ನಿಂಗ್ಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, 75,000 rupees ಆಗಿರುತ್ತೆ. ಸೊ ಪ್ರಾಬ್ಲಮ್ ನಂಬರ್ 50 75,000 rupees. ಬನ್ನಿ ಇವಾಗ 51ನೇ ಪ್ರಾಬ್ಲಮ್ ಹೋಗೋಣ. ಸೊ 51ನೇ ಪ್ರಾಬ್ಲಮ್ ಏನಂತೆ, 10 men working 6 hours a day can complete a work in 18 days. How many hours a day must 15 workers to complete the same work in 12 days? ಆನ್ಸರ್ 6 ಅಂತ ಬರುತ್ತಂತೆ ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಇದು ನಿಮಗೆ ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬೈ ಬೈ ಸ್ಟೂಡೆಂಟ್ಸ್.